ಗೈಸ್ ಈ ಸ್ಟೆಪ್ ಅನ್ನು ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ NSP ಕಡೆಯಿಂದನೂ ಇಲ್ಲ ಅಂತಂದ್ರೆ NSP ಕಡೆಯಿಂದನೂ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ಸೊ ಅದಕ್ಕಾಗಿ NSP ಅವರು ಇನ್ನ 15 ಡೇಸ್ ಅನ್ನ ಟೈಮ್ ಎಕ್ಸ್ಟೆಂಡ್ ಮಾಡವ್ರೆ. ಸೊ ಆ ಸ್ಟೆಪ್ ಏನಂತಂದ್ರೆ SSP ಲಾಗಿನ್ ಅಲ್ಲಿ ಪೋರ್ಟಲ್ ಅಲ್ಲಿ ನೀವು NSP ID ಅನ್ನ ಲಿಂಕ್ ಮಾಡಬೇಕು. ಸೊ ಇಲ್ಲಿ ಯಾವ ರೀತಿ ಲಿಂಕ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ಸರ್ಕ್ಯುಲೇಟ್ ಎಲ್ಲ ಆಗ್ತಾ ಇದೆ. ಸೊ ಲೇಟೆಸ್ಟ್ ಅಪ್ಡೇಟ್. ಸೊ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕಂತಂದ್ರೆ ನೀವು ನಿಮ್ಮ NSP ಪೋರ್ಟಲ್ ಹೋಗ್ಬಿಡಿ. ಸೊ NSP ಅಲ್ಲಿ ಇಲ್ಲಿ ID ಕ್ಲಿಕ್ ಮಾಡಿಬಿಡಿ. ಸೊ ಇಲ್ಲ ಲಾಗಿನ್ ಮುಖಾಂತರ ನೀವು ಫಸ್ಟ್ ಸಪೋಸ್ ನಿಮ್ಮನ್ನ ಕ್ರಿಯೇಟ್ ಮಾಡಿದಂತ ಅಂದ್ರೆ SSP ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂಡ್ ನಾನು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ಬಿಡ್ತೀನಿ. ಸೊ S5Z0 ಕ್ಯಾಪ್ಚಾ ಎಂಟರ್ ಮಾಡ್ಬಿಡ್ತೀನಿ ಅಂಡ್ ಲಾಗಿನ್ ಮಾಡ್ಬಿಡ್ತೀನಿ. ಔಟ್ಡೇಟೆಡ್ ಪ್ಲೀಸ್ ರೀಸೆಟ್. ಓಕೆ ನೀವು ಒನ್ಸ್ ನೀವು ಲಾಗಿನ್ ಮಾಡಿಬಿಟ್ರೆ SSP ಪೋರ್ಟಲ್ ಅಲ್ಲಿ ಸೊ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಮೊಬೈಲ್ ಆದ್ರೆ ಸೊ ನೀವು ಅಲ್ಲಿ 3 ಡಾಟ್ಸ್ 3 ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಬರುತ್ತೆ ನಿಮಗೆ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಕಾರ್ನರ್ ನನಗೆ ಆಡ್ NSP OTR ಅಂತ ಬರುತ್ತೆ. ಸೊ ಕ್ಲಿಕ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡಿ ಬರುತ್ತೆ ನಮಗೆ ಯು ಮಸ್ಟ್ ಸಬ್ಮಿಟ್ ದ ಅಪ್ಲಿಕೇಶನ್ ಬಿಫೋರ್ ದಿ ಪ್ರೊಸೀಡಿಂಗ್ ವಿತ್ ದಿಸ್ ಮಾಡ್ಯೂಲ್ ಅಂತಂದ್ರೆ ನೀವು ಅಟ್ ಎನಿ ಕಾಸ್ಟ್ ನೀವು SSP ಲೈಕ್ NSP OTR ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೇಕು. ಸೊ ಇದಕ್ಕೆ ಯಾಕೆ ಮಾಡ್ಬೇಕಂತಂದ್ರೆ ಓಕೆ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಸೊ ಇದಕ್ಕೆ ಯಾಕೆ ಮಾಡ್ಬೇಕಂತಂದ್ರೆ ಸೊ ಫಾರ್ ಸಪೋಸ್ ನೀವು ಪಾಸ್ಟ್ ಅಲ್ಲಿ ನಮಗೆ NSP ಅಪ್ಲೈ ಮಾಡ್ತಾ ಇದ್ರು, SSP ಅಪ್ಲೈ ಮಾಡ್ತಾ ಇತ್ತು. ಸೊ ನಾನು ಅವಾಗ ಲಾಸ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಬರುತ್ತೆ ನಮಗೆ. ಐದರ್ SSP ಕಡೆಯಿಂದ ಬಂದ್ರೆ NSP ಬರಲ್ಲ, ಐದರ್ NSP ಕಡೆಯಿಂದ ಬಂದ್ರೆ SSP ಬರಲ್ಲ. ಸೊ ಇದು ಅವರು ಬ್ಯಾಕ್ ಎಂಡ್ ಅಲ್ಲಿ ಅವರು ನೋಡ್ಕೊಂಡು ಯಾವ್ದು ಬರ್ಬೇಕು ಯಾವ್ದು ಅಂತ ಅವ್ರು ಡಿಸೈಡ್ ಮಾಡ್ತಾ ಇದ್ರು. ಸೊ ಈಗ ಸ್ವಲ್ಪ ಸ್ಕಾಲರ್ಶಿಪ್ ಬೇಗ ಬರಕ್ಕೆ ಅವರು ಸೊ ಈ ರೀತಿ ಪ್ಲಾನ್ ಮಾಡವ್ರೆ. ಸೊ ನಿಮ್ಗೆ OTR ನಂಬರ್ ನೀವು ಎಂಟರ್ ಮಾಡಿಬಿಟ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ಅದ್ರ ಕಡೆಯಿಂದ ಅಪ್ರೂವ್ ಆಗಿದೆ, NSP ಕಡೆಯಿಂದ ಅಪ್ರೂವ್ ಆಗಿದೆ, ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಮೌಂಟ್, ಇಲ್ಲಾಂದ್ರೆ SSP ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಅಂತ. ಸೊ ಅದಕ್ಕಾಗಿ OTR ಕೇಳ್ತಾವ್ರೆ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ NSP ಕಡೆಯಿಂದ ಲೈಕ್ OTR ನಂಬರ್ ಇದ್ರೆ ಇಲ್ಲಿ ಆಲ್ರೆಡಿ ನೀವು OTR ನಂಬರ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಸೊ ನಿಮ್ಗೆ ಇಲ್ಲ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು NSP OTR registration is mandated to apply schemes of backward classes, welfare schedule, tribe scheduled caste ಅಂತ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನೀವು ಡೈರೆಕ್ಟ್ NSP ಲಾಗಿನ್ ಆಗ್ತೀರಾ. NSP ಲಾಗಿನ್ ಆಗಿದೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಏನಾದ್ರೆ ಲಾಗಿನ್ ಮಾಡಿ. ಸೊ ರಿಜಿಸ್ಟರ್ ಮಾಡೋ ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಸೊ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಒನ್ ಟೈಮ್ OTR ಇಸ್ ಮ್ಯಾಂಡೇಟರಿ ಅಪ್ಲೈಯಿಂಗ್ ಸ್ಕಾಲರ್ಶಿಪ್ ಬರುತ್ತೆ. ಸೆಕೆಂಡ್ ಏನಂದ್ರೆ ಆಕ್ಟಿವ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರ್ಬೇಕು, ಯಾವುದೋ ಒಂದು ಸಿಮ್ ಇರಬೇಕು. ನೋ ಪೇಮೆಂಟ್ ಆಫ್ ಫೀಸ್ ಏನಿರಲ್ಲ ನಿಮಗೆ OTR ರಿಜಿಸ್ಟರ್ ಮಾಡೋಕ್ಕೆ NSP ಕಡೆಯಿಂದ. ಅಂಡ್ ಸ್ಟೆಪ್ಸ್ ಟು ಫಾಲ್ಸಿ ಒನ್ಸ್ ಅಲಾಟೆಡ್ OTR ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಲೇಟರ್ ವೆನ್ ದ ಪೋರ್ಟಲ್ ಇಸ್ ಓಪನ್. ಅಂದ್ರೆ ಒನ್ಸ್ ನೀವು OTR ಜನರೇಟ್ ಮಾಡಿಬಿಟ್ರೆ ನೀವು ಯಾವಾಗಾದ್ರೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಬಹುದು ವೆನ್ ದೇ ಆರ್ ಓಪನ್. ಅಂಡ್ ನೆಕ್ಸ್ಟ್ ಅಪಾನ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರ್ ವಿಲ್ ಬಿ ಸೆಂಡ್ ಟು ರಿಜಿಸ್ಟರ್ ನಂಬರ್. ನೀವು ಮತ್ತೆ ರಿಜಿಸ್ಟರ್ ಮಾಡಿಬಿಟ್ರೆ ನಿಮಗೆ ರೆಫರೆನ್ಸ್ ನಂಬರ್ ಅನ್ನೋದು ನಿಮ್ಮ ಇಮೇಲ್ಗೆ ಲೈಕ್ ನಿಮ್ಮ ಮೆಸೇಜ್ಗೆ ಬರುತ್ತೆ. ನಿಮ್ಗೆ ನೀವು ಆಕ್ಟಿವ್ ಮೊಬೈಲ್ ನಂಬರ್ ಕೊಟ್ಟಿರ್ತಾ ಆ ಮೊಬೈಲ್ ನಂಬರ್ಗೆ ಕೊಟ್ಟಿರುತ್ತೆ. ಅಂಡ್ ರಿಮೆಂಬರ್ ಮೊಬೈಲ್ ನಂಬರು ವೆರಿ ಕೇರ್ಫುಲ್ ಆಗಿ ಯಾವ್ದು ಆಕ್ಟಿವ್ ಆಗಿರುತ್ತೋ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಓಕೆನಾ. ಅಂಡ್ ಥರ್ಡ್ ಒಂದು ಏನಂತಂದ್ರೆ ನೀವು ಪ್ಲೇಸ್ಟೋರ್ ಹೋಗ್ಬಿಟ್ಟು ನೀವು OTR ಇದು NSP ಅಂತ ಹೊಡೆದ್ರೆ ಒಂದು OTR ಆ್ಯಪ್ ಬರುತ್ತೆ NSP ಕಡೆಯಿಂದ. ಸೊ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನೀವು ಲಾಗಿನ್ ಮಾಡಿಬಿಟ್ಟು ಆಲ್ರೆಡಿ ರೆಫರೆನ್ಸ್ ನಂಬರ್ ಬಂದಿರುತ್ತೆ ನಿಮಗೆ ಮೊಬೈಲ್ ನಂಬರ್ ಇಂದ ಮುಖಾಂತರ ರಿಜಿಸ್ಟರ್ ಮಾಡಿದ್ರೆ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ರೆಫರೆನ್ಸ್ ನಂಬರ್ನ ಯೂಸ್ ಮಾಡಿಬಿಟ್ರೆ ಲಾಗಿನ್ ಮಾಡಿದ್ರೆ ನಿಮಗೆ ಫೇಸ್ ವೆರಿಫಿಕೇಶನ್ ಇಲ್ಲ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಮಾಡುವಾಗ ನನಗೆ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾತ್ರ ತಗೊಂತು. ಸೊ ಇವಾಗ ಏನೋ ಫೇಸ್ ತಗೊಂತಾರೆ ಅಂತ ಹೇಳ್ತಾವ್ರೆ. ಸೊ ಏನು ಗೊತ್ತಿಲ್ಲ, ಬಟ್ ನೀವು ಹೋಗ್ಬಿಟ್ಟು ಅಲ್ಲಿ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ರೆಫರೆನ್ಸ್ ನಂಬರ್ ಬಂದಿದ ತಕ್ಷಣ ನೀವು ಆ್ಯಪಲ್ಲಿ ಹೋಗ್ಬಿಟ್ಟು ಎಂಟರ್ ಮಾಡಿಬಿಟ್ರೆ ನಿಮ್ಗೆ ಅಲ್ಲಿ ರಿಯಲ್ ಆಗಿ ಆಧಾರ್ ಕಾರ್ಡ್ ಬೇಕಾದ್ರೆ ಫೇಸ್ ಲಾಗ್ ಬೇಕಂತ ಕೇಳುತ್ತೆ. ಸೊ ಅಲ್ಲಿ ವೆರಿಫೈ ಮಾಡಿಬಿಡಿ. ಸೊ ಅಷ್ಟೇ. ಅಂಡ್ ಪರ್ಫಾರ್ಮ್ ಫೇಸ್ ಇಲ್ಲಿ ಮತ್ತೆ ಕೊಟ್ಟವ್ ನೋಡಿ, ಪರ್ಫಾರ್ಮ್ ಫೇಸ್ ಅಥೆಂಟಿಕೇಶನ್ ಯೂಸಿಂಗ್ ಜನರೇಟಿವ್ ರೆಫರೆನ್ಸ್ ನಂಬರ್. ಓಕೆ ಇವಾಗ ಮತ್ತೆ ಕ್ಲಾರಿಫೈ ಕೊಟ್ಟವ್ರೆ. ಸೊ ಫೇಸ್ ಅಥೆಂಟಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಆ್ಯಪಲ್ಲಿ ಹೋಗ್ಬಿಟ್ಟು ರೆಫರೆನ್ಸ್ ನಂಬರ್ ಆಗಿಬಿಟ್ರೆ ನೀವು ಲಾಗಿನ್ ಆಗಿಬಿಟ್ರೆ ನೀವು ಅಲ್ಲಿ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ. ಸೊ ಅವಾಗ ನೀವು ಗೊತ್ತಲ್ಲ ಲೈಕ್ ಫೇಸ್ ಅವ್ರು ಲೆಫ್ಟ್ ರೈಟ್ ಅಂದ್ರೆ ಲೆಫ್ಟ್ ರೈಟ್. ಸೊ ಫೇಸ್ ಅಥೆಂಟಿಕೇಶನ್ ತಗೊಳುತ್ತೆ. ಸೊ ಆದ್ಮೇಲೆ ನಿಮಗೆ ಸಕ್ಸಸ್ಫುಲಿ NSP ರಿಜಿಸ್ಟ್ರೇಷನ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಆಫ್ಟರ್ ಸಕ್ಸಸ್ಫುಲ್ ಫೇಸ್ ಅಥೆಂಟಿಕೇಶನ್ OTR ವಿಲ್ ಬಿ ಜನರೇಟೆಡ್. ನೀವು ಫೇಸ್ ಅಥೆಂಟಿಕೇಶನ್ ಕೊಟ್ಟಿದ ತಕ್ಷಣ OTR ಬರುತ್ತೆ, ಅಲ್ಲಿ ಇಲ್ಲ ಅಂತಂದ್ರೆ ಬರೋದಿಲ್ಲ, ಓಕೆನಾ. ಫಸ್ಟ್ ಸ್ಟೆಪ್ ಏನು ರಿಜಿಸ್ಟರ್ ಮಾಡಿಬಿಟ್ರೆ ಆಕ್ಟಿವ್ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಬಿಟ್ರೆ ನಿಮ್ಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ರೆಫರೆನ್ಸ್ ನಂಬರ್ ಜೊತೆ ನಿಮ್ಮ ಪಾಸ್ವರ್ಡ್ ಬರುತ್ತೆ. ಸೊ ಈ ರೆಫರೆನ್ಸ್ ನಂಬರು ನಿಮ್ಮ ಪಾಸ್ವರ್ಡ್ ಎರಡೂ ತಗೊಂಡು NSP ಆ್ಯಪ್ ಅಂತ ಇರುತ್ತೆ. NSP ಆ್ಯಪ್ ಹೋಗ್ಬಿಟ್ಟು ಪ್ಲೇಸ್ಟೋರ್ ಸಿಗುತ್ತೆ, ಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಪಲ್ಲಿ ಹೋಗ್ಬಿಟ್ಟು ನಿಮ್ಮ ರೆಫರೆನ್ಸ್ ನಂಬರ್ ನಿಮ್ಮ ಪಾಸ್ವರ್ಡ್ ಅದೇ ಜನರೇಟ್ ಮಾಡಿ ಕೊಟ್ಟಿರುತ್ತೆ. ಸೊ ಆ ಎರಡು ಪಾಸ್ವರ್ಡು ಪ್ಲಸ್ ರೆಫರೆನ್ಸ್ ನಂಬರ್ ಹಾಕಿ ಕೊಟ್ಟರೆ ಅಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಅಲ್ಲೇ ಅಪ್ಲೈ ಮಾಡಿಬಿಟ್ಟು ಆ್ಯಂಡ್ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಫೇಸ್ ಅಥೆಂಟಿಕೇಶನ್ ಕೊಟ್ಬಿಟ್ರೆ
ನೀವು ಸಕ್ಸಸ್ಫುಲ್ ಆಗಿ NSP ರಿಜಿಸ್ಟರ್ ಆಗಿಬಿಡ್ತೀರಾ, ಅವಾಗ ನಿಮಗೆ OTR ನಂಬರ್ ಅನ್ನೋದು ಜನರೇಟ್ ಆಗುತ್ತೆ. ಮೇ ಬಿ ನಿಮಗೆ ಮೇಲ್ಗೆ ಬರ್ಬೋದಿಲ್ಲ ಅಂತಂದರೆ ಸ್ಪೆಸಿಫಿಕಲಿ ನಿಮಗೆ ನಾರ್ಮಲ್ ಮೆಸೇಜಲ್ಲಿ ಬರುತ್ತೆ ಅದು NSP. ಸೊ ಅದು ಆವಾಗ ಅದನ್ನು OTR ನಂಬರ ಎಲ್ಲದನ್ನು ವಾಟ್ಸಪ್ಪಲ್ಲೋ ಇಲ್ಲ ಅಂತಂದರೆ ಏನೋ ಬುಕ್ಕಲ್ಲೋ ಸೇಫಾಗಿ ಸೇವ್ ಮಾಡ್ಕೊಳ್ಳಿ. ಸೊ ಅದು ಮತ್ತೆ NSP ಬಂದು, ಸೊ ಇಲ್ಲಿ SSP ಬಂದು ಇಲ್ಲಿ ಎಂಟರ್ NSP ಒನ್ ಟೈಮ್ ರಿಜಿಸ್ಟ್ರೇಷನ್ OTR ನಂಬರ್ನ ಇಲ್ಲಿ ಆಗಿಬಿಟ್ಟು ಸಬ್ಮಿಟ್ ಮಾಡಿರಿ. ಸೊ ಪ್ರೆಸೆಂಟ್ ನಾನು OTR ನಂಬರ್ ಫೋನಲ್ಲಿದೆ, ಫೋನಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಾಗಿ ನಾನು OTR ನಂಬರ್ ಎಲ್ಲ ಎಂಟರ್ ಮಾಡೋಕ್ಕಾಗ್ತಿಲ್ಲ. ಸೊ ಗೊತ್ತಿಲ್ಲ, ಫೋನಲ್ಲಿದೆ, ಅದಕ್ಕೆ ಮತ್ತೆ ಲೇಟರ್ ಮಾಡ್ತೀನಿ ನಾನು. ಆ್ಯಂಡ್ ಆದಮೇಲೆ ಮತ್ತು ಆಧಾರ್ ರಿಕ್ವೈರ್ಮೆಂಟ್ಸ್. ಆಧಾರ್ ಈಸ್ ರಿಕ್ವೈರ್ಡ್ ಫಾರ್ ಆಧಾರ್ ಕಾರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನ್ಯಲಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲೇ ಇರಬೇಕು. ಆ್ಯಂಡ್ ಫಾರ್ ಸಪೋಸ್ ನೀವು ಇನ್ನೂ ಲೈಕ್ ಮೈನರ್ ಆಗಿದ್ದರೆ, ಇನ್ನು ನಿಮ್ಗೆ 18 ಇಯರ್ಸ್ ಆಗಿಲ್ಲ ಅಂತಂದರೆ, ಆ್ಯಂಡ್ ನಿಮಗಿನ್ನ ಆಧಾರ್ ಕಾರ್ಡ್ ಇನ್ನೂ ಇಲ್ಲ ಅಂತಂದರೆ, ನೀವು ರಿಜಿಸ್ಟರ್ಡ್ ಕೆನ್ ಬಿ ಡನ್ ಯೂಸಿಂಗ್ ಆಧಾರ್ ಆಫ್ ಅವರ್ ಪೇರೆಂಟ್ ಆರ್ ಲೀಗಲ್ ಗಾರ್ಡ್. ಅಂದರೆ ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡಿಂದ ನೀವು ಇದು OTR ಜನರೇಟ್ ಮಾಡ್ಕೋಬೋದು. ಆ್ಯಂಡ್ ಇಟ್ ಈಸ್ ಅಡ್ವೈಸ್ ಟು ಅಪ್ಡೇಟ್ ದ ರಿಲೆವೆಂಟ್ ಡಾಕ್ಯುಮೆಂಟ್ ರೆಕಾರ್ಡ್ಸ್ ಲೈಕ್ ನೇಮು, ಡೇಟ್ ಆಫ್ ಬರ್ತ್ ಟು ಮ್ಯಾಚ್ ದ ಆಧಾರ್ ಕಾರ್ಡ್. ಫಾರ್ ಸಪೋಸ್ ನೀವೇನಾದರೂ ಮೇಜರ್ ಆಗಿದೆ, ಫಾರ್ ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ ಆಧಾರ್ ಇದ್ದರೆ 99% ಎಲ್ಲ 100% ಎಲ್ಲರದ್ದು ಆಧಾರ್ ಕಾರ್ಡ್ ಇರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರು, ನೇಮ್ ಎಲ್ಲ ಸೇಮ್ ಇರೋಂಗೆ ನೋಡ್ಕೊಳ್ಳಿ. ಆ್ಯಂಡ್ ಪೇರೆಂಟ್ಸ್ ಲೀಗಲ್ ನೇಮ್ಸ್ ಮೈನರ್ ಅಪ್ಲೈಯಿಂಗ್ ವಿತ್ ಆಧಾರ್ ಕಾರ್ಡ್ ಎನ್ಶೂರ್ ದಟ್ ಮೇಕ್ ಅಪ್ಲಿಕೇಶನ್ ಆಫ್ ಆಧಾರ್ ಕಾರ್ಡ್ ಇನ್ಫಾರ್ಮೇಟ್ ಮೈನರ್ ಶಲ್ ವಿ ಯೂಸ್ ಡೆಮೋಕ್ರೆಟಿಕ್ ಡೀಟೇಲ್ಸ್. ಫಾರ್ ಸಪೋಸ್ ನೀವು ಮೈನರ್ ಆಗಿದ್ದರೆ, ನಿಮಗೆ ಪೇರೆಂಟ್ಸ್ ಆಧಾರ್ ಕಾರ್ಡಲ್ಲಿ ನಿಮ್ಮ ಪೇರೆಂಟ್ಸ್ ನೇಮ್, ಫಾರ್ ಸಪೋಸ್ ನಿಮ್ಮ ಫಾದರ್ ನೇಮ್ ಕೊಟ್ಟರೆ ನಿಮ್ಮ ಅಕಾಡೆಮಿಕ್ಸಲ್ಲಿ ನಿಮ್ಮ ಫಾದರ್ ನೇಮ್ ಸೇಮ್ ಇರಬೇಕು. ನೀವು ಮದರ್ ಕೊಟ್ಟರೆ ನಿಮ್ಮ ಅಕಾಡೆಮಿಕ್ಸ್ ಡೀಟೇಲ್ಸಲ್ಲಿ ನಿಮ್ಮ ಮದರ್ ನೇಮ್ ಸೇಮ್ ಇರಬೇಕು. ಸೊ ಆ ರೀತಿ ನೋಡ್ಕೊಳ್ರಿ. ಸೊ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಮತ್ತೆ ಸ್ಕಾಲರ್ಶಿಪ್ ಮತ್ತೆ ಎಫೆಕ್ಟ್ ಆಗುತ್ತೆ ಅದರಿಂದ. ಮತ್ತು ಒನ್ OTR ID is allowed per student. However, parent or legal can be generated up to maximum two minor children. ಓಕೆ ಇಲ್ಲಿ ಏನಂತಂದರೆ, ಫಾರ್ ಸಪೋಸ್ ನೀವು ಮಲ್ಟಿಪಲ್ ಚಿಲ್ಡ್ರನ್ಸ್ ಇರ್ತಾರೆ ನಿಮ್ಮ ಪೇರೆಂಟ್ಸ್ಗೆ. ಸೊ ಒಬ್ಬರು ಬಂದು 2 ಮೆಂಬರ್ಸ್ ಮಾತ್ರ ರಿಜಿಸ್ಟರ್ ಮಾಡೋಕ್ಕಾಗುತ್ತೆ. ಫಾರ್ ಸಪೋಸ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಫಾದರ್ ಆದರೆ ಮ್ಯಾಕ್ಸಿಮಮ್ 2 ಮೆಂಬರ್ಸ್ ಮಾತ್ರ ನಿಮ್ಗೆ NSP OTR ಜನರೇಟ್ ಮಾಡೋಕ್ಕಾಗುತ್ತೆ. ನಿಮ್ಮ ಮದರ್ 2 ಓನ್ಲಿ 4 ಮೆಂಬರ್ಸ್ ಮಾತ್ರ OTR ಜನರೇಟ್ ಮಾಡ್ಬೋದು. ಸೊ ಪ್ರೆಸೆಂಟ್ ನಿಮ್ಮದೇ ಆಧಾರ್ ಕಾರ್ಡ್ ಇರುತ್ತೆ, ನೀವೇ ಮಾಡಿ, ಅಷ್ಟೇನು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ ಕೇಸ್ ಮೋರ್ ದೆನ್ ಒನ್ OTR ಇಸ್ ಫೌಂಡ್ ಫಾರ್ ಸ್ಟೂಡೆಂಟ್, ಶಿ ವುಡ್ ಬಿ ಲಿಯಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಕಾಲರ್ಶಿಪ್ಸ್. ಫಾರ್ ಸಪೋಸ್ ನಿಮ್ಮ ಹತ್ರ ಏನು ಮೋರ್ ದನ್ 2 OTR ನಂಬರ್ ಇರುತ್ತೆ, ಯು ಆರ್ ಔಟ್ ಆಫ್ ದಿ ಸ್ಕಾಲರ್ಶಿಪ್ಸ್ ಅಂತ ಇದು ಲೀಗಲ್ ಆಗಿ ಗೈಡ್ಲೈನ್ಸ್ ಕೊಡ್ತಾವ್ರೆ. ಆ್ಯಂಡ್ ಐ ಹ್ಯಾವ್ ರೀಡ್ ದ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಆ್ಯಂಡ್ ಇಲ್ಲಿ 2 ಕ್ಲಿಕ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಕೊಟ್ಬಿಟ್ರೆ ಸೊ ನೆಕ್ಸ್ಟ್ಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಹೋಗಿ ಮೊಬೈಲ್ ನಂಬರು ಎಲ್ಲ ಇರುತ್ತೆ. ಆ್ಯಂಡ್ ರಿಜಿಸ್ಟ್ರೇಷನ್ ಅಲ್ಲ ಮತ್ತೆ ರಿಜಿಸ್ಟರ್ ಮೊಬೈಲ್ ನಂಬರ್ ಹೋಗ್ತೀರಾ. ನಾನು ಇನ್ನೂ ನೆಕ್ಸ್ಟ್ ಕೊಡಲಿಲ್ಲ, ಸೊ 2 ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಲಿಲ್ಲ. ಸೊ ನೆಕ್ಸ್ಟ್ ಕೊಟ್ಟರೆ ರಿಜಿಸ್ಟರ್ ಹೋಗುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಬಿಟ್ಟು ಮತ್ತು ಇಲ್ಲಿ KYC ಅಂದರೆ ಜನರಲಾಗಿ ನಮ್ಮ ಆಧಾರ್ ಕಾರ್ಡ್ ID ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರು, ಆ ನಂಬರ್ ಕೊಟ್ಬಿಟ್ಟು OTP ಹೋಗುತ್ತೆ. OTPಯಿಂದ ಫಿನಿಶ್ ಆಗಿಬಿಟ್ರೆ ಮತ್ತೆ ರೆಫರೆನ್ಸ್ ನಂಬರ್ ಬರುತ್ತೆ. ರೆಫರೆನ್ಸ್ ನಂಬರು ನಿಮ್ಮ ಆ್ಯಪಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ್ಯಪಲ್ಲಿ ಹೋಗ್ಬಿಟ್ಟು ನಿಮ್ಮ ರೆಫರೆನ್ಸ್ ನಂಬರ್, ಪಾಸ್ವರ್ಡ್ 2 ಬಂದಿರುತ್ತೆ ನಿಮಗೆ ಮೆಸೇಜು. ಆ 2 ಅಪ್ಲೈ ಮಾಡಿಬಿಟ್ಟು ನಿಮಗೆ OTR ನಂಬರು ಜನರೇಟ್ ಮಾಡಬೇಡಿ. ಸೊ ಆ OTR ನಂಬರ್ ಎತ್ಕೊಂಡು ಹೋಗ್ಬಿಟ್ಟು ಈ SSB ಪೋರ್ಟಲಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಫಿನಿಶ್. ನಿಮಗೆ ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಸ್ಕಾಲರ್ಶಿಪ್ ಬರುತ್ತೆ. ಓನ್ಲಿ ಒನ್ NSP, ಐದರ್ NSP ಬಂದರೆ SSB ಬರೋಲ್ಲ, SSB ಬಂದರೆ NSP ಬರೋಲ್ಲ, 2 ಬರಲ್ಲ. ಓಕೆನಾ, ಓನ್ಲಿ 1 ಬರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಫಾರ್ ಸಪೋಸ್ ಆ ವಿಡಿಯೋ ಯಾರು ನೋಡಿಲ್ಲ ಅಂತಂದರೆ ಇಲ್ಲೇ ಡಿಕ್ಲೇರ್ ಮಾಡ್ತೀನಿ, ಯಾವ್ದಾದ್ರು ಓನ್ಲಿ 1 ಬರುತ್ತೆ. ಬಟ್ 2 ಅಪ್ಲೈ ಮಾಡಿ. ಫಾರ್ ಸಪೋಸ್ ಸ್ವಲ್ಪ NSP ಲೇಟ್ ಆದರೆ SSB ಬರುತ್ತೆ, ಸ್ವಲ್ಪ SSB ಲೇಟ್ ಆದರೆ NSP ಬರುತ್ತೆ. ಸೊ ಒಂದನ್ನೇ ನಂಬ್ಕೋಬಾರ್ದಲ್ಲ, ಸೊ 2 ನಂಬಿ. ಸೊ ಇದು ಅಪ್ಡೇಟು. ಸೊ ಇದು November 15 ಲಾಸ್ಟ್ ಡೇಟ್ ಅನಿಸುತ್ತೆ. ಲೈಕ್ ಇನ್ನು October 31 ಲಾಸ್ಟ್ ಡೇಟು NSP. ಬಟ್ ಇದಕ್ಕೋಸ್ಕರ ಇನ್ನೂ 15 ಡೇಸ್ ಎಕ್ಸ್ಟೆಂಡ್ ಮಾಡೋರೆ. ಸೊ ಅದಕ್ಕಾಗಿ ಎಲ್ಲ ಸರ್ಕ್ಯುಲೇಟ್ ಆಗ್ತಾಯಿದೆ ಕಾಲೇಜಲ್ಲಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪಾಪ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂತಂದರೆ ಮತ್ತೆ ಲೂಸ್ ಮಾಡ್ಕೊಂಡ್ಬಿಡ್ತಾರೆ ಇದು ಅಪ್ಡೇಟು. ಸೊ ಅದಕ್ಕಾಗಿ ಅವ್ರಿಗೆ ಶೇರ್ ಮಾಡಿಬಿಟ್ಟು ಇನ್ನೂ ಫ್ಯೂಚರ್ ಇಂಪಾರ್ಟೆಂಟ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು.